ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಉಳಿಬೇಕು ಮತ್ತು ಕನ್ನಡ ಭಾಷೆ ಉಳಿವಿಗಾಗಿ ಬೀದರ್ನಿಂದ ಬೆಂಗಳೂರು ತನಕ ಪಾದಯಾತ್ರೆ ಹೋರಾಟ ಹಮ್ಮಿಕೊಂಡಿದ್ದ ರೂಪೇಶ್ ಅವರನ್ನ ಪುರಸಭೆ ಮಾಜಿ ಸದಸ್ಯ ಶೇಖ್ ಫರೀದ್ ಉಮ್ರಿ ಬಳಗದವರಿಂದ ಸ್ವಾಗತ ಮಾಡಲಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ರೂಪೇಶ್ ಅವರನ್ನ ಸ್ವಾಗತವನ್ನ ಸ್ವೀಕರಿಸಿದ ನಂತರ ರೂಪೇಶ್ ಮಾಧ್ಯಮದವರೊಂದಿಗೆ ಮಾತನಾಡಿ, ಕನ್ನಡ ಭಾಷೆಗೆ ಇತಿಹಾಸದ ಪರಂಪರೆ ಇದೆ. ಹೀಗಾಗಿ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಕನ್ನಡ ಭಾಷೆ ಮಾತನಾಡುವವರನ್ನ ಮುಂದಿನ ದಿನದಲ್ಲಿ ಹುಡುಕಾಡಬೇಕಾಗುತ್ತೆ ಅಂತ ಕಳವಳ ವ್ಯಕ್ತಪಡಿಸಿದ್ರು. ಪುರಸಭೆಯ ಮಾಜಿ ಸದಸ್ಯ ಶೇಖ್ ಫರೀದ್ ಉಮ್ರಿ ಮಾತನಾಡಿ, ಕೇರಳದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಇತರ ರಾಜ್ಯದಲ್ಲಿ ಅವರ ಭಾಷೆಯನ್ನ ಮೊದಲು ಮಾತನಾಡ್ತಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಕನ್ನಡ ಬಿಟ್ಟು ಎಲ್ಲ ಭಾಷೆಗಳನ್ನ ಮಾತನಾಡ್ತಾ ಇದ್ದೀವಿ. ಇದು ನಿಲ್ಬೇಕು ಅಂದ್ರೆ ರೂಪೇಶ್ ಅವರ ವಿಚಾರಧಾರೆಯನ್ನ ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಬೇಕು ಎಂದಿದ್ದಾರೆ. ಬೀದರ್ನಿಂದ ಮಾನ್ವಿ ನಗರಕ್ಕೆ ಪಾದಯಾತ್ರೆ ಮುಖಾಂತರ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರೂಪೇಶ್ ಸಾಹೇಬರಿಗೆ ನಾನು ಈ ಮಾನ್ವಿಯ ಎಲ್ಲಾ ಜನತೆ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಸೊ ಅದೇ ರೀತಿಯಾಗಿ ಇವರು ಬೀದರ್ನಿಂದ ಇಲ್ಲಿವರೆಗೆ ಪಾದಯಾತ್ರೆ ಮತ್ತೆ ಬೆಂಗಳೂರುವರೆಗೆ ತಲುಪುವಂತ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಅದರಲ್ಲಿ ಆ ಉದ್ದೇಶದಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಪ್ರದೇಶಗಳನ್ನು ಅದು ಹಾಗೂ ಏನೆಲ್ಲ ಹೊಸ ಯೋಜನೆಗಳು ಬರ್ತಾ ಇದ್ದಾವೆ ಅದರಲ್ಲಿ ಕೂಡ 80% ಕರ್ನಾಟಕದವರು ಕನ್ನಡಿಗರಿಗೆ ಅದು ಸಲ್ಲಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಕೂಗನ್ನು ಅವರು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವೆಲ್ಲರೂ ಕೂಡ ಅದಕ್ಕೆ ನಾವು ಕೈ ಜೋಡಿಸ್ತೀವಿ. ದೇವರು ಇವರಿಗೆ ಆ ಒಂದು ಉದ್ದೇಶದಲ್ಲಿ ಯಶಸ್ವಿ ಕೊಡ್ಲಿ ಹಾಗೂ ಕರ್ನಾಟಕದ ಅಲ್ಲಿ ಜಾಗೃತಿ ಬರಲಿ ಮತ್ತೆ ಎಲ್ಲರೂ ಕೂಡ ಜಾಗೃತಿ ಆಗಲಿ ಅಂತಕ್ಕಂಥದ್ದು ನಾನು ಆಶಿಸ್ತೇನೆ. ಅದೇ ರೀತಿಯಾಗಿ ಈ ದೆಹಲಿಯ ಒಂದು ಜಂತರ್ ಮಂತರ್ನಲ್ಲಿ ಇದೇ ಒಂದು ಶಿಕ್ಷಣ ಉದ್ದೇಶಕ್ಕಾಗಿ ಕೂಡ ಉಪವಾಸ ಸತ್ಯಾಗ್ರಹ ನಡೀತಾ ಇದೆ. ಇಲ್ಲಿಗೆ 19 ದಿನ ನಡೀತಾ ಇದೆ. ನಾಳೆ 20ನೇ ತಾರೀಕಿಗೂ ಕೂಡ ಅಲ್ಲಿ ಒಂದು ಬೃಹತ್ ಆದಂತಕ್ಕಂಥ ಒಂದು ಪ್ರತಿಭಟನೆ ಈ ಒಂದು ನೀಟ್ ಬಗ್ಗೆ ಆಗಿರ್ತಕ್ಕಂತಹ ಒಂದು ಏನು ಅನ್ಯಾಯ ಆಗಿದೆ ಅದರ ವಿರುದ್ಧ ಕೂಡ ಅಲ್ಲಿ ಆ ಒಂದು ಜಾಗೃತಿ ಆಗ್ತಾ ಇದೆ. ನಮ್ಮೆಲ್ಲರೂ ಕೂಡ ಇಡೀ ಕರ್ನಾಟಕದಲ್ಲಿ ಮತ್ತೆ ಭಾರತದಲ್ಲಿ ಶಿಕ್ಷಣಕ್ಕಾಗಿ ಏನೆಲ್ಲ ಜಾಗೃತಿಗಳು ಆಗ್ಬೇಕು, ಜಾಗೃತಿ ಆದ್ರೆ ಮಾತ್ರ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಾವು ನೋಡ್ತಾ ಇದ್ದೀವಿ ಪ್ರತಿಯೊಂದರಲ್ಲೂ ಕೂಡ ಕಳಪೆಗಾರಿಕೆ, ಪ್ರತಿಯೊಂದು ಅನ್ಯಾಯ, ಭ್ರಷ್ಟಾಚಾರ ಇದೆಲ್ಲ ತುಳುಕ್ತಾ ಇದೆ. ಇದನ್ನ ಮುಟ್ಸ್ಬೇಕು, ಇದನ್ನ ತೆಗೆದುಹಾಕ್ಬೇಕು ಅಂತಂದ್ರೆ ಎಲ್ಲಾ ನಮ್ಮ ಕರ್ನಾಟಕದ ಯುವಕರು ಮತ್ತು ಹಿತೈಷಿಗಳು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ನಾವೆಲ್ಲ ಕೂಡ ನಿಮ್ ಜೊತೆ ಇದೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳುತ್ತಾ ತಮಗೆ ಶುಭವಾಗಲಿ, ನಿಮ್ಮ ಒಂದು ಉದ್ದೇಶದಲ್ಲಿ ದೇವರು ಜಯ ಕೊಡಲಿ ಅಂತ ಪ್ರಾರ್ಥಿಸುತ್ತಾ ನಿಮ್ಮೊಂದಿಗೆ ನಾವು ಸದಾ ಇದ್ದೇವೆ ಅಂತ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗಾಗಲೇ ಬೆಳಿಗ್ಗೆ ಸುಮಾರು 1 ತಾಸು ಮುಂಚೆ ಈ ನಮ್ಮ ಕನ್ನಡದ ನೆಲ ಜಲ ಮತ್ತು ಕನ್ನಡದ ರಕ್ಷಣೆಗಾಗಿ ಹೋರಾಡುತ್ತಿರುವಂತಹ ದಕ್ಷಿಣ ಕನ್ನಡದ ಪುತ್ತೂರಿನ ನಿವಾಸಿಗಳಾಗಿರುವಂತಹ ಪ್ರೊಫೆಸರ್ ರೂಪೇಶ್ ಅವರು ಬೀದರ್ನಿಂದ ಬರ್ತಾ ಇದ್ದೀನಿ, ಕಾಲ್ನಡಿಗೆಯಲ್ಲಿದ್ದೀನಿ, ತಾವುಗಳು ಭೇಟಿಯಾಗಬೇಕು ಅಂತ ಹೇಳಿದ್ರು. ಫೋನ್ ಮಾಡಿದ್ರು ಅವರು. ಸುಮಾರು ಅವರು ನಿರ್ಮಾಣದಿಂದ ದಾಟಿದ್ರು ಅವರು. ಫೋನ್ ಬಂದು ನನಗೆ. ಅವರಿಗೆ ನಮ್ಮ ಆತ್ಮೀಯರಾಗಿರುವಂತ ಒಬ್ಬ ಸಲ್ಮಾನ್ ಕಲ್ಲರ್ಪೆ ಅಂತಿದ್ದಾರೆ ದಕ್ಷಿಣ ಕನ್ನಡದವರು, ಅವರಿಗೆ ನಂಬರ್ ಕೊಟ್ಟಿದ್ದಾರೆ. ಅವರು ಫೋನ್ ಮಾಡಿದಾಗ ನಾವು ಈಗಾಗಲೇ ನಮ್ಗೆ ಆತ್ಮೀಯರೆಲ್ಲರೂ ಯಾರ್ಯಾರಿದ್ದಾರೆ ಫೋನ್ ಮಾಡಿ ಕರ್ಕೊಂಡಿನಿ. ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಮತ್ತು ಟಿಪ್ಪು ಸುಲ್ತಾನ್ ಅಧ್ಯಕ್ಷರು ಮತ್ತು ಇತರೆ ಎಲ್ಲರೂ ಇಲ್ಲಿ ಆಗಮಿಸಿ ಅವರಿಗೆ ನಾವು ಸ್ವಾಗತವನ್ನು ಬಯಸಿ ಅವರ ಒಂದು ಪಾದಯಾತ್ರೆಯನ್ನ ಯಶಸ್ವಿಗೊಳಿಸೋಣ ಅನ್ನುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೀವಿ. ನೋಡಿ, ಇವತ್ತು ನಾವು ಹೇಳ್ಬೇಕಾದ್ರೆ ಕರ್ನಾಟಕದಲ್ಲಿ ಅವರು ಮಾಡುತ್ತಿರುವಂತ ಏನಿದು ಪಾದಯಾತ್ರೆ ಇದೆಲ್ಲ, ಕನ್ನಡಿಗರಿಗೆ ಕನ್ನಡ ರಕ್ಷಣೆ ಮಾಡುವ ಒಂದು ಜಾಗೃತಿ ಬರಬೇಕು. ಜೊತೆಗೆ ಕನ್ನಡಿಗರಿಗೆ ಇಲ್ಲಿ ಸೇವೆ ಮಾಡುವಂತ ಒಂದು ಅವಕಾಶ ಒದಗಿಸಬೇಕು. ನಾವು ನೋಡ್ತಾ ಇದೀವಿ, ಬೆಂಗಳೂರು ಇರ್ಬೋದು ಮತ್ತೆ ಅಥವಾ ವಾಣಿಜ್ಯ ನಗರಿಗಳು ಇರ್ಬೋದು, ಅಲ್ಲೆಲ್ಲ ನಾವು ನೋಡಿದಾಗ ಹೊರ ರಾಜ್ಯದ ಕಂಪನಿಗಳು ಬರ್ತಾ ಇವೆ. ಅವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ, ಕನ್ನಡಿಗರಿಗೆ ಅವಕಾಶ ಸಿಗ್ತಾ ಇಲ್ಲ. ಅದೇ ರೀತಿಯಾಗಿ ನೋಡ್ಬೇಕಾದ್ರೆ ಯಾವುದೇ ಒಂದು ಕ್ಷೇತ್ರ ಇರಬಹುದು, ಇಲ್ಲಿ ಕನ್ನಡಿಗರಿಗೆ ಹಿನ್ನಡೆ ಆಗ್ತಾ ಇದೆ. ನಾವು ತಮಿಳುನಾಡಿಗೆ ಹೋದಾಗ ಅಲ್ಲಿ ಪ್ರತಿಯೊಬ್ಬ ತಮಿಳಲ್ಲೇ ಮಾತಾಡ್ತಾನೆ, ಬೇರೆ ಮಾತಾಡಲ್ಲ. ಕೇರಳಕ್ಕೆ ಹೋದಾಗ ಅಲ್ಲೂ ಸಹ ನಾವು ನೋಡ್ತೀವಿ ಮಲಯಾಳಂ ಮಾತಾಡ್ತಾರೆ, ಆದ್ರೆ ಬೇರೆ ಮಾತಾಡಲ್ಲ. ಆದ್ರೆ ಒಂದು ವಿಪರ್ಯಾಸ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲ ಸಮಾಜದ ಮುಖಂಡರು ಅಥವಾ ತಮ್ಮ ಸಮಾಜದ ಮುಖಾಂತರ ಆಯಾ ಸಮುದಾಯದ ಭಾಷೆಗಳನ್ನು ನಾವು ಮಾತಾಡ್ತಾ ಇದೀವಿ. ಇದು ಸರಿಯಲ್ಲ.
ಪ್ರತಿಯೊಬ್ಬರು ಕನ್ನಡ ಕಲಿಬೇಕು ಅನ್ನುವಂಥದ್ದು ನಮ್ಮ ಒಂದು ಉದ್ದೇಶ. ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ಕನ್ನಡಿಗರಿಗೂ ಮಾತೃಭಾಷೆ ಕನ್ನಡವನ್ನಾಗಿ ಮಾಡ್ಕೋಬೇಕು ಅನ್ನುವಂಥದ್ದು ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ರೂಪೇಶ್ ಅವರು ಏನು ಪ್ರೊಫೆಸರ್ ಇದ್ದಾರೆ, ಅವರು ಪಾಪ ಕನ್ನಡಕ್ಕಾಗಿ ತಮ್ಮ ಒಂದು ಜಾಬ್ ಅಂದೇ ಬಿಟ್ಟಿದ್ರು ಅಂತ ಒಬ್ಬ ವ್ಯಕ್ತಿಯವರು. ಹಾಗಾಗಿ ಅವರು ಬಂದಿರುವಂತದ್ದು ಬಹಳ ಖುಷಿಯಾಗಿದೆ. ಅವರ ಒಂದು ಪಾದಯಾತ್ರೆ ಯಶಸ್ವಿಯಾಗಲಿ ಮತ್ತು ಕನ್ನಡಕ್ಕಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಎಲ್ಲ ಕನ್ನಡಪರ ಹೋರಾಟಗಾರರು ಮತ್ತು ಕನ್ನಡಿಗರು ಅವರಿಗೆ ಸಪೋರ್ಟ್ ಮಾಡಬೇಕು. ಯಾವ ಯಾವ ಹಂತದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ, ಪ್ರತಿಯೊಂದು ಊರಿನಲ್ಲಿ ಪ್ರತಿಯೊಂದು ನಗರದಲ್ಲಿ ಕನ್ನಡಪರ ಹೋರಾಟಗಾರರು ಮತ್ತು ಏನಂತಾರ ಜನಪರ ಹೋರಾಟಗಾರರು ಸೇರಿ ಅವರಿಗೆ ಸಪೋರ್ಟ್ ಮಾಡ್ಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಲೇ ಮಾನ್ಯ ಬಂದಿರೋ ನಾವು ಸಪೋರ್ಟ್ ಕೊಟ್ಟಿವಿ. ಒಟ್ಟಾರೆ ಇಲ್ಲೂ ಸಹ ಯಾವುದೇ ಒಂದು ರೀತಿಯಾಗಿ ಹೊರ ರಾಜ್ಯದ ಕಂಪನಿಗಳಿಗೆ, ಹೊರ ರಾಜ್ಯದ ಉದ್ಯಮಿಗಳಿಗೆ ಅವಕಾಶ ಕೊಡಲಾಗುತ್ತಿದೆ, ಇದು ಸರಿಯಲ್ಲ. ಯಾವ ರೀತಿ ನೋಡಿ, ನಾವು ಇಲ್ಲಿ ನಿಂತೀವಿ ಅಂಬೇಡ್ಕರ್ ಸರ್ಕಲ್ ಮಾನ್ವಿಯಲ್ಲಿ, ನಾವು ನೋಡಿದ್ರೆ ಇಲ್ಲಿ ಒಂದು ಕೆಲಸ ನಡೀತಾ ಇದೆ, ರೋಡ್ ಕೆಲಸ. ಇದು ಕೆಲಸ ಮಾಡ್ತಾ ಇರೋದು ಒಂದು ಹೊರ ರಾಜ್ಯ ಕಂಪನಿ. ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ನಮ್ಮಲ್ಲಿ ಬಹಳಷ್ಟು ಗುತ್ತಿಗೆದಾರರು ಇದ್ದಾರೆ, ಆದ್ರೆ ಅವರಿಗೆ ಅವಕಾಶ ಇಲ್ಲ. ಬದಲಾಗಿ ಹೊರಗಿಂದ ಬಂದಿರುವಂತಹ ಕಂಪನಿಗಳಿಗೆ ಇಲ್ಲಿ ಅವಕಾಶ ಮಾಡಲಾಗಿದೆ. ಇವೆಲ್ಲ ಸ್ವಲ್ಪ ಸಮಸ್ಯೆ ಉಂಟು ಮಾಡುವಂತ ವ್ಯವಸ್ಥೆಗಳು. ಹಾಗಾಗಿ ಕನ್ನಡ ರಾಜ್ಯದಲ್ಲಿ ಕನ್ನಡದ ನೆಲ ಜಲ ಕನ್ನಡ ಭಾಷೆ ರಕ್ಷಣೆಗಾಗಿ ನಾವೆಲ್ಲರೂ ಹೋರಾಟ ಮಾಡೋಣ ಮತ್ತು ಅದಕ್ಕಾಗಿ ನಾವು ದುಡಿಯೋಣ ಅಂತ ಹೇಳ್ತಾ ನನ್ನ 4 ಮಾತು ಮುಗಿಸುತ್ತೇನೆ. ಕನ್ನಡದ ಅಸ್ಮಿತೆಗೋಸ್ಕರ ನಾನು ಈ ಬೀದರಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಅಸ್ಮಿತೆ ಅಂದ್ರೆ ಏನಾಗಿದೆ, ಕನ್ನಡ ತುಂಬಾ ವರ್ಷದಿಂದ ಇದೆಯಲ್ಲ ಅಂತ ಎಲ್ಲರೂ ಕೇಳ್ತಾರೆ. ಅಲ್ಲ, ನಾನು ಅವಾಗಲೇ ಹೇಳಿದಂತೆ ಕೊರೋನಾ ಎಂಬ ರೋಗ ಪ್ರಪಂಚದ ಯಾವುದೋ ಮೂಲೆಯಲ್ಲಿದ್ದಾಗ ನಾವೆಲ್ಲ ತಿಳ್ಕೊಂಡಿದ್ದು ಅದು ಇಲ್ಲಿ ಎಲ್ಲೂ ಬರಲ್ಲ ಅಂತ. ಆದ್ರೆ ಇಲ್ಲಿ ಬಂದು ಎಷ್ಟೋ ಜನರ ಜೀವವನ್ನ ಅದು ತೆಗೆದುಕೊಂಡಿತ್ತು. ಆದ್ರೆ ಬೆಂಗಳೂರಲ್ಲಿ ಇವತ್ತು ಅಥವಾ ಕೆಲವೊಂದು ಸಿಟಿಯಲ್ಲೂ ಇದೆ ಅಂತ ಕಾಣುತ್ತೆ. ಕನ್ನಡ ಎಂಬ ಭಾಷೆಗೆ ಒಂದು ಬೆಲೆ ಇಲ್ಲದಂತೆ ಆಗ್ತಾ ಇದೆ. ಕನ್ನಡ ಮಾತಾಡೋದೇ ಭಯ ಆಗಿದೆ. ಕನ್ನಡದಲ್ಲಿ ಮಾತಾಡಿದ್ರೆ ಕೆಲಸದಿಂದ ಕಿತ್ತಾಕೋದು, ಕೆಲಸ ಇಲ್ಲದಂಗೆ ಮಾಡೋದು, ಬ್ಯಾನ್ ಮಾಡೋದು, ಇಂಥದ್ದೆಲ್ಲ ಶುರುವಾಗೋಗಿದೆ. ಇದನ್ನೆಲ್ಲ ಕಂಡಾಗ ನಾನು ಸುಮ್ಮನೆ ಇದ್ದೆ. ಆದ್ರೆ ಇದು ಜಾಸ್ತಿ ಆಗ್ತಾ ಇದ್ದಾಗ ಇದು ಬೇರೆ ಕಡೆ ಪಸರಿಸಬಾರದು, ಅದಕ್ಕೆ ಎಲ್ರಿಗೂ ಇದರ ಬಗ್ಗೆ ಒಂದು ಸೂಚನೆ ಕೊಡಬೇಕು ಅನ್ನುವಂಥದ್ರ ನಿಟ್ಟಿನಲ್ಲಿ ನಾನು ಅದನ್ನು ಸ್ಟಾರ್ಟ್ ಮಾಡಿದೆ. ಸೌಹಾರ್ದ ಬಾಂಧವ್ಯ ಯಾತ್ರೆ ಅಂತ ಹೆಸರು ಹಾಕಕ್ಕೆ ಕಾರಣ ಹಲವು ಇದೆ. ಯಾಕಂದ್ರೆ ಒಂದು ಕರ್ನಾಟಕ ಅಂತ ಹೇಳಿದ್ರೆ ಅದರ ಮುಖ್ಯವಾದ ಬೇರು ಅಂತ ಹೇಳಿದ್ರೆ ಕನ್ನಡ ಶಾಲೆಗಳು ಕೂಡ. ಶಾಲೆಗಳಲ್ಲಿ ಟೀಚರ್ಸೇ ಇಲ್ಲ, ಇದ್ರೂ ಕೂಡ ಅವ್ರನ್ನ ಅದು ಇದು ಸೆನ್ಸಸ್ ಅದು ಅಂತ ಹೇಳಿ ಕಳಿಸ್ಬಿಟ್ಟು ಆ ಶಾಲೆಗೆ ಮಕ್ಕಳು ಬರದಂಗೆ ಮಾಡಾಕ್ತಾ ಇದ್ದಾರೆ. ಆದ್ರಿಂದ ಒಂದು ಶಾಲೆಯಲ್ಲಿ ಎಷ್ಟು ಇದೆಯೋ ಅಷ್ಟು ಟೀಚರ್ಸ್ ಅನ್ನ ಹಾಕ್ಬೇಕು. ಕೆಲವೊಂದು ಕಡೆ ನಾವು ನೋಡ್ತೀವಿ KSRTC ಬಸ್ಸುಗಳಲ್ಲಿ ಹೊಸದಾಗಿ ಒಂದು ರೂಟ್ ಸ್ಟಾರ್ಟ್ ಆದ ಕೂಡಲೇ ಒಬ್ಬ ಕಂಡಕ್ಟರ್ ಡ್ರೈವರು 4 ಜನ ಇರ್ತಾರೆ ಅಷ್ಟೇ. ಆದ ಕೂಡಲೇ ನೆಕ್ಸ್ಟ್ ಡೇ ಅದನ್ನು ಕ್ಲೋಸ್ ಮಾಡಲ್ಲ, ಅಥವಾ ಅದರಲ್ಲಿ ಬರೀ ಡ್ರೈವರ್ ಮಾತ್ರ ಸಾಕು ಅಂತ ಹೇಳಿ ಮಾಡಲ್ಲ. ಅವ್ರು 1 ತಿಂಗಳಾಗುವಾಗ ಬಸ್ ಅಲ್ಲಿ ಜನ ಭರ್ತಿಯಾಗಿ ಇನ್ನೊಂದು ಬಸ್ ಹಾಕೋ ಸ್ಥಿತಿಗೆ ಬರುತ್ತೆ. ಅದೇ ರೀತಿ ನಮ್ಮ ಇಲ್ಲೂ ಕೂಡ ಕನ್ನಡ ಶಾಲೆಗಳನ್ನು ಉಳಿಸಬೇಕು. ಎಲ್ಲಿ ತನಕ ಕನ್ನಡ ಶಾಲೆ ಇದೆಯೋ ಅಲ್ಲಿ ತನಕ ಕನ್ನಡದ ಬೇರುಗಳು ಇರುತ್ತೆ. ಯಾವಾಗ ಕನ್ನಡದ ಬೇರುಗಳು ಹೋಗುತ್ತೋ ಅಂದ್ರೆ ಕನ್ನಡ ಶಾಲೆಗಳನ್ನು ನೀವು ಮುಚ್ಚುತ್ತೀರೋ ಕನ್ನಡದ ಬೇರುಗಳು ಹೋದಂತೆ ಆಮೇಲೆ ಕನ್ನಡವನ್ನ ಕೇಳುವವರು ಯಾರು ಇರಲ್ಲ. ನಾವು ಈಗ ಕಂಡಂಗೆ ಕಂಪ್ಯೂಟರ್ ಸೈನ್ಸ್ ಅಂತ ಒಂದಿದೆ, ಅದಕ್ಕೆ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಿತ್ತು, ಕೋಬಾಲು, ಫೋರ್ಟ್ರಾನು, ಅದು ಇದು. ಈಗ C++ ಅಂತೇಳಿ ಎಲ್ಲೋ ತನಕ ಬಂದು ನಿಂತಿದೆ. ಇನ್ನು ಅವ್ರಿಗೆ ಒಂದು ಸ್ಟೇಬಲ್ ಆದ ಲ್ಯಾಂಗ್ವೇಜ್ ಇಲ್ಲ. ಆದ್ರೆ ನಮ್ಮ ದೇಶಕ್ಕೆ, ಈ ಕರ್ನಾಟಕ ರಾಜ್ಯಕ್ಕೆ ಒಂದು ಲ್ಯಾಂಗ್ವೇಜ್ ಇದೆ. ಅದು ಎಷ್ಟು 1000 ವರ್ಷಗಳಿಂದ ಇದೆ. ಅದು ಸ್ಟೇಬಲ್, ಗಟ್ಟಿಯಾಗಿ ಇರಬೇಕು. ಎಲ್ಲಿ ತನಕ ಈ ಕನ್ನಡ ಭಾಷೆ ಗಟ್ಟಿಯಾಗಿರುತ್ತೋ ಅಲ್ಲಿ ತನಕ ಮಾತ್ರ ನಾವು ಕನ್ನಡಿಗರು ಗಟ್ಟಿಯಾಗಿರ್ತೇವೆ. ನಮ್ಮ ಶಬ್ದಗಳು ಕೇಳ್ತಾ ಇರುತ್ತೆ. ಅದು ಅಲ್ಲದೆ ಇನ್ನು ಕೆಲವು ವಿಷಯಗಳನ್ನ ನಾನು ಹೇಳಕ್ಕೆ ಇಷ್ಟಪಡೋದಂದ್ರೆ, ತುಂಬಾ ಬಹುರಾಷ್ಟ್ರೀಯ ಕಂಪನಿಗಳು ಬೆಂಗಳೂರಲ್ಲಿ ಬರ್ತಾ ಇದೆ. ಅವರಿಗೆ ಜಾಗೆ, ಜಲ, ವಿದ್ಯುತ್ ಎಲ್ಲ ಕೊಡ್ತಾ ಇದ್ದೀವಿ. ಅವಾಗ ನಮ್ಮ ಸರ್ಕಾರ ಏನ್ ಹೇಳ್ಬೇಕು, ಏನಾದ್ರೂ ಮಾಡಿ, ಆದ್ರೆ 80% ಕನ್ನಡಿಗರಿಗೆ ಕೊಟ್ಟು, ಅದು ಸ್ವೀಪರ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಯಾವುದೇ ಲೆವೆಲ್ ಇದು ಕೆಲಸ ಆಗಿರ್ಬೋದು, ಕನ್ನಡಿಗರಿಗೆ ಕೊಟ್ಟು ಬಾಕಿ 20% ನಿಮ್ಮ ಊರಿನ ಜನನ ಯಾವನಿಗಾದ್ರೂ ಕೊಡಿ ಅಂತ. ಕನ್ನಡಿಗ ಅಂದ್ರೆ ಯಾರು? ಈ ಮಣ್ಣಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬನು ಕನ್ನಡಿಗನೇ. ಅವನು ಹಿಂದೂ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಅವನು ಬೌದ್ಧ ಆಗಿರ್ಬೋದು, ಯಾವುದೇ ಭಾಷೆಯವನಾಗಿರ್ಬೋದು, ಕೊಂಕಣಿ ಆಗಿರ್ಬೋದು, ತುಳು ಆಗಿರ್ಬೋದು, ಬ್ಯಾರಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಕನ್ನಡ ನೆಲದಲ್ಲಿ ಹುಟ್ಟಿದ ಹುಡುಗಿ ಯಾರೇ ಆಗ್ಲಿ ಅವನು ಕನ್ನಡಿಗ ಆಗಿರ್ತಾನೆ. ಸೊ ಅದೊಂದು ವಿಷಯ. ಆದ್ರಿಂದ 80% ಈ ಕೆಲಸಗಳನ್ನ ಕೊಡ್ಬೇಕು. ಇನ್ನೊಂದು, ಇಲ್ಲಿ ನಾನು ನಡ್ಕೊಂಡ್ ಬಂದು ಈಗ ಒಂದು 4 ಜಿಲ್ಲೆಗಳನ್ನ ನಾನು ಕವರ್ ಮಾಡಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಆ 4 ಜಿಲ್ಲೆಗಳಲ್ಲಿ ಖಾಲಿ ಜಾಗಗಳು ಎಷ್ಟೋ ಇದೆ. ಈಗ ನಿಮ್ಗೆ ಗೊತ್ತು, ವರ್ಕ್ ಫ್ರಮ್ ಹೋಮ್ ಅಂತ ಸಾಫ್ಟ್ವೇರ್ ಇದೆ. ಯಾಕೆ ಅಲ್ಲೇ ವರ್ಕ್ ಮಾಡಬಾರ್ದು? ಬಿಜಾಪುರದಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿ, ರಾಯಚೂರಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿ, ಅಲ್ಲೆಲ್ಲ ಇದ್ರೆ ಈ ಮಕ್ಕಳೆಲ್ಲ ಬಿಟ್ಟು ಹೋಗ್ತಾರ. ತಂದೆ ತಾಯಿಗಳು ಮಾತ್ರ ಏಕಾಂಗಿಯಾಗಿದ್ದಾರೆ ಆ ಊರುಗಳಲ್ಲೆಲ್ಲ. ಆ ಸ್ಥಿತಿ ಬರಬಾರ್ದು. ಆದ್ರಿಂದ ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಂಡಸ್ಟ್ರಿಗಳು ಬೇರೆ ಬೇರೆ ಎಲ್ಲಾ ಜಿಲ್ಲೆಗಳಿಗೂ ಇಂಡಸ್ಟ್ರಿಯಲ್ಲಿ ಕೊಡಬೇಕು. ಅಲ್ಲಿ ಸಾಫ್ಟ್ವೇರ್ ಇಂಡಸ್ಟ್ರಿ ಆಗಲಿ, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಲಿ, ಎಲ್ಲಾ ರೀತಿಯ ಕಂಪನಿಗಳು ಎಲ್ಲಾ ಜಿಲ್ಲೆಗಳಲ್ಲೂ ಬರಲೇಬೇಕು. ಬರೀ ಕರ್ನಾಟಕದಲ್ಲಿ ಬೆಂಗಳೂರನ್ನು ಮಾತ್ರ ಮಾಡೋದಲ್ಲ.
So, ಈ ಎಲ್ಲ ರೀತಿಯಲ್ಲಿ ಮತ್ತೆ ಪ್ರವಾಸೋದ್ಯಮವನ್ನು ಇನ್ಕ್ರೀಸ್ ಮಾಡಬೇಕು, ಅದರ ಅಡ್ವರ್ಟೈಸ್ ಅನ್ನು ಕರೆಕ್ಟ್ ಆಗಿ ಕೊಡಬೇಕು. ಬೇರೆ ಬೇರೆ ಕಡೆಗಳಿಂದ ಪ್ರವಾಸಿಗಳು ಬಂದ್ರೆ ಆ ಜಿಲ್ಲೆಗಳು ಕೂಡ ಉದ್ಧಾರ ಆಗುತ್ತೆ. ಆದ್ರಿಂದ ಒಂದು ಕನ್ನಡದ ಸರ್ವತೋಮುಖ ಅಭಿವೃದ್ಧಿ ಅದೇ ನನ್ನ ಒಂದು ಕನಸು. ಕನ್ನಡ ರಾಜ್ಯ, ಕನ್ನಡದ ಜನಗಳು ಅವರಿಗೆ ಒಂದು ದೊಡ್ಡ ಹಿನ್ನೆಲೆ ಇದೆ, ಅವರು ತುಂಬಾ ಗರ್ವದಲ್ಲಿ ಜೀವನ ಮಾಡಬೇಕು, ಇಷ್ಟೇ ನನ್ನ ಆಸೆ. ಸಯ್ಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.